ಲೂಕರು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 20-27. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಇಗೋ ಇಲ್ಲಿಯೇ ಇದೆ, ಅಗೋ ಅಲ್ಲಿಯದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ಜನರು ನಿಮಗೆ, ಅಗೋ ಅಲ್ಲಿದ್ದಾನೆ, ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡಿರಿ, ಅವರನ್ನು ಹಿಂಬಾಲಿಸಲೂ ಬೇಡಿರಿ. ಯಾಕಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದೋ ಹಾಗೆಯೇ ಮನುಷ್ಯಕುಮಾರನು ತನ್ನ ದಿನದಲ್ಲಿರುವನು. ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಇಂದಿನ ವಾಕ್ಯ ನಮಗೆ ಅದ್ಭುತ ರೀತಿಯಲ್ಲಿ ವಾಕ್ಯೋಪದೇಶವನ್ನು ಮಾಡ್ತಾ ಇದೆ. ಯಾಕೆಂದರೆ ದೇವರ ಸಾಮ್ರಾಜ್ಯ ಈ ವಿಚಾರವಾಗಿ ಇಂದಿನ ವಾಕ್ಯ ಅದ್ಭುತ ರೀತಿಯಲ್ಲಿ ತಿಳಿಯಪಡಿಸ್ತಾ ಇದೆ. ಹೌದು, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಸ್ವರ್ಗ ಸಾಮ್ರಾಜ್ಯವು ಅತಿ ಪ್ರಮುಖವಾದ ವಿಚಾರವಾಗಿ ನಿಲ್ತದೆ. ಯಾಕೆಂದರೆ ಈ ಲೋಕದ ಎಲ್ಲ ಪ್ರಯಾಸಗಳಿಗೂ ಒಂದು ಫಲ ಅಂದರೆ ಅದು ಪರಲೋಕ ಸಾಮ್ರಾಜ್ಯದ ಹೊಸ ಜೀವಿತ. ಆ ನಿತ್ಯ ಜೀವವನ್ನೇ ನಂಬಿಕೊಂಡು ಇವತ್ತಿನ ಪ್ರತಿಯೊಂದು ಕಷ್ಟ, ದುಃಖ, ವೇದನೆ, ನೋವು, ಯಾವುದೇ ಸಮಯ, ಯಾವುದೇ ಘಟನೆ ನಡೀತಾ ಇದ್ರೂ ಕೂಡ ನಾವು ಪಾಪದಿಂದ ದೂರವಿರಲು ಪ್ರಯಾಸ ಪಡ್ತಿದ್ದೀವಿ. ಯಾಕೆಂದರೆ ಅದೊಂದೇ ನಿತ್ಯ ಜೀವಕ್ಕಾಗಿ. ಹೌದಲ್ವಾ? ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೀವಿ, ಕ್ರಿಸ್ತ ರಾಜರನ್ನು ಹಿಂಬಾಲಿಸ್ತಾ ಇದ್ದೀವಿ. ಯಾಕೆ ಅಂದರೆ ಅವರು ನಿತ್ಯ ಜೀವವನ್ನು ನೀಡುವಾತರಾಗಿ ನಿಂತಿರುವುದರಿಂದಲೇ. ಹೌದಲ್ವಾ? ನಮ್ಮ ರಕ್ಷಕರಾಗಿ ನಿಂತಿರುವುದರಿಂದಲೇ. ಆ ಒಂದು ನಂಬಿಕೆಯೇ ಇವತ್ತಿನ ವಾಕ್ಯದ ತಾತ್ಪರ್ಯ. ಆ ವಾಕ್ಯದ ತಾತ್ಪರ್ಯವನ್ನು ಇವತ್ತು ಇಂದಿನ ವಾಕ್ಯ ವಿವರಿಸ್ತದೆ. ಹಾಗಿದ್ರೆ ಈ ವಾಕ್ಯ ಏನು ಹೇಳ್ತದೆ? ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ನೋಡಿ, ಫರಿಸಾಯರು ಬಂದು ಕೇಳ್ತಾ ಇದ್ದಾರಂತೆ, ದೇವರ ರಾಜ್ಯವು ಯಾವಾಗ ಬರ್ತದೆ, ಯಾವಾಗ ದೇವರ ರಾಜ್ಯ ಇಲ್ಲಿ ಆಳ್ವಿಕೆಯನ್ನು ಮಾಡ್ತದೆ ಎಂಬುದನ್ನು ಅವರು ಕೇಳ್ತಾ ಇದ್ದಾರೆ. ಆಗ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬರೋದಿಲ್ಲ. ಇಗೋ ಇಲ್ಲಿ ಅದೇ, ಹಾಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರಾಜ್ಯ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ದೇವರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಇಲ್ಲಿ ಸ್ಪಷ್ಟವಾಗಿ ನಾವು ಓದಿದಾಗ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ನಿನ್ನ ಬರಿಗಣ್ಣಿಗೆ ಕಾಣುವಂಥದ್ದಲ್ಲ ದೇವರ ಸಾಮ್ರಾಜ್ಯ. ಎರಡನೆಯದಾಗಿ, ಇಗೋ ಇಲ್ಲಿ ಅದೇ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ಅದನ್ನ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಅದು ಯಾವ ರೀತಿಲಿದೆ ಅಂದರೆ ಅದು ಒಂದು ಗಾಳಿ ರೀತಿಲಿದೆ ಅಂತ ಅನ್ಕೊಳ್ಳಿ. ಗಾಳಿ ಇಲ್ಲಿ ಮಾತ್ರ ಇದೆ, ಅಲ್ಲಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಪ್ರತಿ ಜಾಗದಲ್ಲೂ ಗಾಳಿ ಇದೆ. ಹೌದಲ್ವಾ? ಅದೇ ರೀತಿಯಲ್ಲಿ ದೇವರ ಸಾಮ್ರಾಜ್ಯವು ಎಲ್ಲೆಲ್ಲಿಯೂ ಇದೆ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ದೇವರು ಎಲ್ಲ ಕಡೆಯಲ್ಲೂ ಇದ್ದಾರೆ. ಹೌದಲ್ವಾ? ಸತ್ಯ ಅಲ್ವಾ? ಅದೇ ದೇವರ ಸಾಮ್ರಾಜ್ಯ. ದೇವರು ಎಲ್ಲಿ ನೆಲೆಗೊಳ್ತಾರೋ ಅದೇ ಪರಲೋಕ ಸಾಮ್ರಾಜ್ಯ. ದೇವರು ನಿನ್ನಲ್ಲಿ ನೆಲೆಗೊಂಡ್ರೆ ಆ ಸ್ವರ್ಗ ಸಾಮ್ರಾಜ್ಯವು ನಿನ್ನಲ್ಲಿದೆ. ಪ್ರಭು ಯೇಸು ಹೇಳ್ತಾರೆ, ನಾನಿವತ್ತು ನಿಮ್ಮ ಹತ್ರ ಇದ್ದೀನಿ ಅಂದರೆ ಸ್ವರ್ಗ ಸಾಮ್ರಾಜ್ಯವು ನಿಮ್ಮ ಬಳಿಗೆ ಬಂದಂತಾಯಿತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟ, ಪ್ರಭು ಯೇಸುವು ತಂದೆಯಾದ ದೇವರ ಅಂಶವಾಗಿ ಇಲ್ಲಿಗೆ ಬಂದ ಮೇಲೆ ಪ್ರಭು ಯೇಸುವನ್ನು ಯಾರು ಸ್ವೀಕರಿಸ್ತಾರೋ, ಪ್ರಭು ಯೇಸು ಯಾರಲ್ಲಿ ನೆಲೆಗೊಂಡಿದ್ದಾರೋ, ವಾಕ್ಯವು ಯಾರಲ್ಲಿ ನೆಲೆಗೊಂಡಿದೆಯೋ ಅವರೆಲ್ಲರೂ ಕೂಡ ದೈವ ಸಾಮ್ರಾಜ್ಯವನ್ನೇ ಹೊತ್ತು ಜೀವಿಸುವವರು. ಸ್ವರ್ಗ ಸಾಮ್ರಾಜ್ಯ ಯಾರಲ್ಲಿದೆ ಆಗಿದ್ರೆ ಪ್ರಭು ಯೇಸುವಿನ ವಾಕ್ಯವು ಎಲ್ಲಿ ನೆಲೆಗೊಂಡಿದೆಯೋ, ಎಲ್ಲಿ ಜೀವಂತವಾಗಿ ಕಾರ್ಯ ಮಾಡ್ತಾ ಇದೆಯೋ ಅಲ್ಲಿ ಸ್ವರ್ಗ ಸಾಮ್ರಾಜ್ಯವಿದೆ, ಅಲ್ಲಿ ದೇವರ ಪ್ರಸನ್ನತೆ ಇದೆ.
ಎಂಬುದನ್ನು ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಿದ್ರೆ ದೈವ ಸಾಮ್ರಾಜ್ಯವು ಎಲ್ಲೂ ಹುಡುಕಿಕೊಂಡು ಹೋಗುವಂಥದ್ದಲ್ಲ, ದೇವರ ನಿವಾಸವನ್ನ ಎಲ್ಲೋ ಹುಡುಕಿಕೊಂಡು ಹೋಗುವಂಥದ್ದಲ್ಲ, ಅದು ನಮ್ಮಲ್ಲಿಯೇ ನೆಲೆಗೊಳ್ಳುವಂಥದ್ದಾಗಿದೆ. ಅದಕ್ಕೆ ಪ್ರಭು ಯೇಸು ಹೇಳುದು, ನೀವು ಕರ್ತನಾಲಯವಾಗಿರಿ ಅಂತ. ನಾವು ಏನಾಗಬೇಕು ಅಂತ ಪ್ರಭು ಯೇಸು ಕರೆ ಕೊಡ್ತಾರೆ. ನಮಗೆ ಕರೆ ಕೊಡುವಂಥದ್ದು ಏನಂದ್ರೆ ಪ್ರಭು ಯೇಸು, ನೀವು ಕರ್ತನಾಲಯವಾಗಿರಿ ಅಂತ ಕರೆ ಕೊಡ್ತಾರೆ. ಅದರ ಮುಖಾಂತರವಾಗಿ ನಮಗೆ ಹೇಳ್ತಾ ಇರುವಂಥದ್ದು, ತಂದೆಯಾದ ದೇವರು ರೂಪಿಸುವಾಗ ಪರಲೋಕ ಸಾಮ್ರಾಜ್ಯದ ಅಂಶಗಳನ್ನೇ ನಿಮ್ಮಲ್ಲಿಟ್ಟು ರೂಪಿಸಿದ್ದಾರೆ. ಆದರೆ ಈ ಲೋಕದ ಎಷ್ಟೋ ವಿಚಾರಗಳಿಗೆ, ಎಷ್ಟೋ ಪ್ರಭಾವಗಳಿಗೆ ನೀವು ಒಳಗಾಗಿ ಬದಲಾವಣೆಯನ್ನು ಹೊಂದಿಕೊಂಡಿದ್ದೀರಿ. ಅದಕ್ಕೆ ನೀವು ಈಗೇನು ಮಾಡಬೇಕು, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಅಂತ ಪ್ರಭು ಯೇಸು ವಾಕ್ಯೋಪದೇಶವನ್ನ ಮಾಡ್ತಾರೆ. ಗೊತ್ತಾಗ್ತಿದೆ ಅಲ್ವಾ? ಎಲ್ಲರಲ್ಲಿಯೂ ಕೂಡ ದೈವ ಸಾಮ್ರಾಜ್ಯವು ನೆಲೆಯಾಗಿಯೇ ಈ ಲೋಕಕ್ಕೆ ಬಂದರು. ಪ್ರತಿಯೊಂದು ಮಗುವು ಕೂಡ ದೈವ ಸಾಮ್ರಾಜ್ಯವನ್ನು ಹೊತ್ತಿ ಬರುತ್ತೆ. ಆ ದೈವ ಸಾಮ್ರಾಜ್ಯದ ಗುಣಾಂಶಗಳನ್ನು ಹೊತ್ಕೊಂಡೇ ಬರುತ್ತೆ. ಆದರೆ ಈ ಲೋಕದ ಪ್ರಭಾವಗಳಿಗೆ ಒಳಗಾಗಿ, ಈ ಲೋಕದ ವಾತಾವರಣಕ್ಕೆ ಒಳಗಾಗಿ ತನ್ನಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಅದರ ಮುಖಾಂತರವಾಗಿ ಸ್ವರ್ಗ ಸಾಮ್ರಾಜ್ಯವು ತನ್ನಲ್ಲಿದ್ದ ಸ್ವರ್ಗ ಸಾಮ್ರಾಜ್ಯವನ್ನು ಕಳ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿನೇ ಪ್ರಭು ಯೇಸು ಹೇಳ್ತಾ ಇರುವಂಥದ್ದು, ಸ್ವರ್ಗ ಸಾಮ್ರಾಜ್ಯ ಎಲ್ಲೂ ಇಲ್ಲ, ನಿಮ್ಮಲ್ಲಿಯೇ ಇದೆ. ಮತ್ತೆ ನೀವು ಮಣ್ಣಾಕಿ ಮುಚ್ಚಾಕಿದ್ದೀರಲ್ಲ, ತೆಗಿರಿ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿ ಸ್ವರ್ಗ ಸಾಮ್ರಾಜ್ಯ ಎಲ್ಲೆಲ್ಲೂ ಇಲ್ಲ, ನಮ್ಮಲ್ಲಿಯೇ ಇದೆ. ದೇವರ ನೆಲೆ ಎಲ್ಲೆಲ್ಲೋ ಇಲ್ಲ, ನಮ್ಮಲ್ಲಿ ಇದೆ. ನಾವಿವತ್ತು ಅವರ ಸತ್ಯತೆಯನ್ನು ಮುಳುಗಿಸಿದ್ದೇವೆ, ಅವರ ಪ್ರೀತಿಯನ್ನು ಮುಳುಗಿಸಿದ್ದೇವೆ, ಅವರ ಕ್ಷಮಾಧಾನವನ್ನು ಮುಳುಗಿಸಿದ್ದೇವೆ, ಕರುಣಿಸುವ ಹೃದಯವನ್ನು ಮುಳುಗಿಸಿದ್ದೇವೆ ಅಲ್ವಾ? ಇಂಥ ಎಷ್ಟೋ ಭವ್ಯವಾದ, ಅತಿ ಅಗಮ್ಯವಾದಂತಹ ಮುತ್ತು ರತ್ನಗಳಂತಹ ಆ ಸ್ವರ್ಗ ಸಾಮ್ರಾಜ್ಯದ ಗುಣಾಂಶಗಳನ್ನು ನಾವೇನು ಮಾಡಿಬಿಟ್ಟಿದ್ದೀವಿ? ಈ ಲೋಕದ ಯಾವುದು ಸುಳ್ಳು, ಮೋಸ, ವಂಚನೆ, ಐಶ್ವರ್ಯ, ಅಧಿಕಾರ, ಹಲವಾರು ವಿಚಾರಗಳಿಗಾಗಿ, ಸಂಬಂಧ ಅಥವಾ ಯಾವುದೋ ಗಂಡು ಹೆಣ್ಣು, ಕುಡಿತ, ಇನ್ನೊಂದು ಮತ್ತೊಂದು, ಆಸ್ತಿ ಅಂತಸ್ತು, ದೃಷ್ಟಿಕೋನಕ್ಕೆ ಕಾಣುವ ಒಂದು ಐಶ್ವರ್ಯಗಳು, ಒಂದು ಆಸೆಗಳು, ಇವುಗಳೆಲ್ಲ ಎಲ್ಲ ರೀತಿಯ ವಿಚಾರಗಳಿಂದಾಗಿ ನಾವು ಒಂದೊಂದೇ ಸಮಯ ನಮಗೆ ದೊರೆಯುತ್ತಾ ಹೋದಂತೆ ಆ ಸಮಯವನ್ನೆಲ್ಲವನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮಲ್ಲಿರುವ ಸ್ವರ್ಗ ಸಾಮ್ರಾಜ್ಯವನ್ನ ನಾವು ಮುಚ್ಚಿ ಹಾಕ್ಬಿಟ್ಟಿದ್ದೀವಿ. ನಾವೇನು ಮಾಡಿದ್ದೀವಿ? ಮುಚ್ಚಾಕ್ಬಿಟ್ಟಿದ್ದೀವಿ. ಹಾಗಾಗಿನೇ ಇವತ್ತು ಪ್ರಭು ಯೇಸು ಹೇಳ್ತಾ ಇರೋದು, ಸ್ವರ್ಗ ಸಾಮ್ರಾಜ್ಯವು ಎಲ್ಲೆಲ್ಲೋ ಇಲ್ಲ, ನಿಮ್ಮಲ್ಲಿದೆ. ಮತ್ತೆ ಅದನ್ನು ಕೆದಕಿರಿ, ಮತ್ತೆ ಅದನ್ನು ಹೊರ ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆ ಮಗುವಿನ ಗುಣ ಇದೆ, ಮಗುವಿನ ನಗುವ ಆ ಮುಖ ಇದೆ, ಪ್ರೀತಿಸುವ ಹೃದಯ ಇದೆ. ಏನೇ ಕೆಟ್ಟವನಾಗಿದ್ರೂ ಕೂಡ ಅವನತ್ರಕ್ಕೂ ಓಡೋಗುವಂತಹ ಒಂದು ಮುಗ್ಧ ಮನಸ್ಸು ನಿಮ್ಮಲ್ಲಿ ಇವತ್ತಿಗೂ ಇದೆ. ಆದರೆ ಅವುಗಳನ್ನೆಲ್ಲ ಮರೆಮಾಜಿ ಕಾಡಲ್ಲಿರುವ ಪ್ರಾಣಿಗಳ ಹೃದಯಗಳನ್ನಾಗಿ ನಮ್ಮನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಆಕ್ರೋಶದ ಹೃದಯ, ಗರ್ಜಿಸುವ ಹೃದಯ, ನುಂಗುವ ಹೃದಯ, ಒಳಸಂಚು ಮಾಡುವ ಹೃದಯ, ಹೀಗೆ ಹಲವಾರು ವಿಚಾರಗಳನ್ನು ನಮ್ಮಲ್ಲಿ ನಾವು ಏನು ಮಾಡಿದ್ದೀವಿ? ತುಂಬಿಸ್ಕೊಂಡಿದ್ದೀವಿ. ಸ್ವರ್ಗ ಸಾಮ್ರಾಜ್ಯದ ಹೃದಯದಲ್ಲಿ ಅದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಹಾಗಿದ್ರೆ ಸ್ವರ್ಗ ಸಾಮ್ರಾಜ್ಯ ಎಲ್ಲಿದೆ? ನಮ್ಮಲ್ಲೇ ಇದೆ. ನಾವು ಅದನ್ನೇನು ಮಾಡಿದ್ದೇವೆ? ವ್ಯರ್ಥವಾದ ಗುಣಗಳಿಂದ ಮುಚ್ಚಿ ಹಾಕಿದ್ದೀವಿ. ಈ ವ್ಯರ್ಥವಾದ ಗುಣಗಳನ್ನು ನಾವು ತೆಗೆದುಹಾಕಿದ್ರೆ ಸ್ವರ್ಗ ಸಾಮ್ರಾಜ್ಯ, ನನ್ನಲ್ಲಿರುವ ಸ್ವರ್ಗ ಸಾಮ್ರಾಜ್ಯ ಮತ್ತೆ ನಮ್ಮ ಜೀವಿತದಲ್ಲಿ ಕಂಡು ಬರ್ತದೆ. ಆಗ ನನ್ನಲ್ಲಿ ನಡೆಯುವ ಪ್ರತಿ ವಿಚಾರಗಳಿಗೂ ಕೂಡ ಕರ್ತನ ಪ್ರಸನ್ನತೆ, ಕರ್ತನ ಹಸ್ತವು ಸಂಪೂರ್ಣವಾಗಿ ಕಾರ್ಯ ಮಾಡ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಇಸ್ರಾಯೇಲರೊಂದಿಗೆ ದೇವರಿರುವ ಪ್ರತಿ ಕ್ಷಣಗಳಲ್ಲಿಯೂ ಕೂಡ ಅವರು ಜಯಭರಿತರಾಗಿ, ಸುರಕ್ಷಿತವಾಗಿ, ಯಾವುದೇ ಕೊರತೆ ಇಲ್ಲದೆ ಅವರನ್ನು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾವಾಗ ಅವರಲ್ಲಿ ಅವಿಧೇಯತೆ, ಯಾವಾಗ ಅವರಲ್ಲಿ ಅಪನಂಬಿಕೆ, ಯಾವಾಗ ಅವರಲ್ಲಿ ಲೋಕದ ವಿಚಾರಗಳ ಮೇಲಿನ ಅಭಿಲಾಷೆಗಳು ಮೂಡ್ತಾ ಹೋಗ್ತವೋ ಆಗ ಅವರಿಗೆ ಏನಾಗ್ತದೆ? ಸಂಕಷ್ಟಗಳು, ತೊಂದರೆಗಳು, ಕೇಡುಗಳು ಬರೋದಕ್ಕೆ ಪ್ರಾರಂಭ ಆಗ್ತದೆ. ಹೌದಲ್ವಾ? ಅದೇ ರೀತಿಯಲ್ಲಿ ನನ್ನಲ್ಲಿ ದೈವ ಗುಣಗಳನ್ನು ನಾನು ಕಳ್ಕೊಳ್ತಾ ನನ್ನಲ್ಲಿಯೂ ಕೂಡ ಕಷ್ಟ, ತೊಂದರೆ, ನೋವು, ಭಾರ ಅನಿಸುವ ಜೀವಿತ, ಹೀಗೆ ಹಲವಾರು ರೀತಿಯ ಕಷ್ಟಗಳು, ಹಲವಾರು ರೀತಿಯ ಸಂಕಷ್ಟಗಳು ನಮ್ಮನ್ನು ಹಿಡ್ಕೊಳ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿನೇ ಲೋಕದಲ್ಲಿನ ವಿಚಾರಗಳ ಮುಖಾಂತರವಾಗಿ ನನ್ನಲ್ಲಿರುವ
ಸ್ವರ್ಗ ಸಾಮ್ರಾಜ್ಯವನ್ನ ನಾವು ಕಳ್ಕೊಳ್ಬಾರದು ಎನ್ನುವಂಥದ್ದನ್ನ ವಾಕ್ಯ ಹೇಳ್ತದೆ. ನಾವು ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ದೇವರ ನೆಲೆ ನನ್ನಲ್ಲಿದೆ. ಅದನ್ನ ಸಿದ್ಧಪಡಿಸುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ. ಆ ಜವಾಬ್ದಾರಿಯನ್ನ ಮರೆಯದೆ ಮತ್ತೆ ನಮ್ಮನ್ನ ಸಿದ್ಧಪಡಿಸಿಕೊಳ್ಳೋಣ. ಇಸ್ರಾಯೇಲ್ರಲ್ಲಿ ಏನಾಗಿತ್ತು? ಆ ಭವ್ಯವಾದ ಸೊಲೊಮೋನನ ಕಟ್ಟಿದಂತಹ ಜೆರುಸಲೇಮಿನ ಭವ್ಯವಾದ ದೇವಾಲಯ ಏನಾಗಿತ್ತು? ನಾಶ ಆಗಿತ್ತು. ಅದನ್ನು ಮತ್ತೆ ಕಟ್ಟೋದಕ್ಕೆ ದೇವರೇ ಪ್ರೇರೇಪಣೆಯನ್ನು ಕೊಡ್ತಾರೆ, ಹೌದಲ್ವಾ? ಹಾಗೆಯೇ ನಮ್ಮ ಹೃದಯಗಳಲ್ಲಿಯೂ ತಂದೆಯಾದ ದೇವರು ಸೃಷ್ಟಿಸುವಾಗ ಇದ್ದಂತಹ ಭವ್ಯವಾದ ಸ್ವರ್ಗ ಸಾಮ್ರಾಜ್ಯ ಇವತ್ತು ನಮ್ಮ ಒಂದು ದುಷ್ಟ ವಿಚಾರಗಳ ಮುಖಾಂತರವಾಗಿ ನಾಶ ಆಗಿದೆ. ಅದನ್ನು ಮತ್ತೆ ಕಟ್ಟಲು ನಾವು ಸನ್ನದ್ಧರಾಗಬೇಕು. ದೇವರು ನಮಗೆ ಬೇಕಾದ ಎಲ್ಲ ಸಹಕಾರವನ್ನು ನೀಡುವವರಾಗಿರ್ತಾರೆ. ಮುಂದಿನ ವಾಕ್ಯ ಹೇಳ್ತದೆ, ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ಒಂದು ಟೈಮ್ ಬರುತ್ತೆ, ಪ್ರಭು ಯೇಸುವಿನ ಕಾಲದ ಒಂದೇ ಒಂದು ದಿನ ಇದ್ದರೆ ಸಾಕಪ್ಪ. ಅಂದರೆ ಅಂಥ ಸತ್ಯತೆ, ಅಂಥ ಒಂದು ನಂಬಿಕೆ, ಒಬ್ಬೊಬ್ಬರ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡುವಂತಹ ನಂಬಿಕೆಯ ಆ ಬಾಂಧವ್ಯ, ಆ ಒಂದು ಜೀವಿತ ಒಂದು ದಿನ ಆದರೂ ಸಿಗಲಿ ಅಂತ ಹುಡುಕಿದ್ರು ಕೂಡ ಸಿಗಲ್ಲ ಅಂತೆ. ಅಂದರೆ ಅಷ್ಟು ಸ್ವಾರ್ಥದ ಪ್ರಪಂಚವಾಗಿ ಮಾರ್ಪಾಡಾಗುತ್ತೆ. ಅಷ್ಟು ದ್ವೇಷ ಇರ್ತದೆ, ಅಷ್ಟು ಮತ್ಸರ, ಅಷ್ಟು ಹೊಟ್ಟೆ ಕಿಚ್ಚು, ಅಷ್ಟು ಅಸೂಯೆ, ಒಳಸಂಚು, ಎಲ್ಲ ವಿಚಾರಗಳು ತುಂಬಿಕೊಂಡಿರ್ತವೆ. ಅದರ ದೇವರ ಗುಣದ ಒಂದು ದಿನ ಸಿಕ್ಕೋಲ್ಲ ನಿಮ್ಮ ಕೈಗೆ. ಅಂಥ ಪರಿಸ್ಥಿತಿ ಈ ಲೋಕದಲ್ಲಿ ಉದ್ಭವ ಆಗ್ತದೆ ಅನ್ನೋದನ್ನು ಯಾರು ಹೇಳ್ತಾ ಇದ್ದಾರೆ? ಮನುಷ್ಯರಲ್ಲ, ಸ್ವರ್ಗ ಸಾಮ್ರಾಜ್ಯದ ಅಧಿಪತಿಯಾದ ಸರ್ವೇಶ್ವರ ಸ್ವಾಮಿಯ ಅಂಶವಾದ ಪ್ರಭು ಯೇಸು ಕ್ರಿಸ್ತರು, ತಂದೆಯಾದ ದೇವರ ಏಕಮಾತ್ರ ಪುತ್ರರು ಹೇಳ್ತಾ ಇದ್ದಾರೆ. ಅಂಥ ದಿನ ಬರ್ತದೆ. ಆ ಒಂದು ಪ್ರಭು ಯೇಸುವಿನ ಗುಣಾಂಶವುಳ್ಳ ಒಂದೇ ಒಂದು ಚಿಕ್ಕ ಅಣುವಿನ ದಿನ ಸಿಕ್ಕಲಿ ಅಂತ ಬಯಸ್ತಾರಂತೆ. ಆದರೆ ಅದು ಸಿಕ್ಕಲ್ಲ. ನನಗೊಬ್ಬರು ಪ್ರೀತಿಸೋರು ಬೇಕು, ನನ್ನ ಬಗ್ಗೆ ಆಲೋಚಿಸೋರು ಬೇಕು ಅಂದರೆ ಸಿಕ್ಕಲ್ಲ. ಎಲ್ಲರೂ ಸ್ವಾರ್ಥಿಗಳಾಗಿರ್ತಾರೆ. ಎಂಥ ದಿನಗಳು ಬರ್ಬೋದು ಯೋಚನೆ ಮಾಡ್ರಿ. ನಮ್ಮ ಹೃದಯಗಳಲ್ಲಿನ ಆ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಹಾಗೇ ಉದುಗಿಟ್ರೆ ಇದೇ ಪರಿಸ್ಥಿತಿಗೆ ಬೀಳೋದು ನಾವು. ಹಾಗಾಗಿ ನಮ್ಮಲ್ಲಿ ಉದುಗಿ ಹೋಗಿರುವ ಸ್ವರ್ಗ ಸಾಮ್ರಾಜ್ಯವನ್ನು ಹೊರತೆಗೆಯೋ ಕಾರ್ಯವನ್ನು ನಾವು ಮಾಡಬೇಕು. ಇಲ್ಲದಿದ್ದರೆ ಆ ಒಂದು ದಿನ ನಮಗೆ ಎಲ್ಲಿ ಯಾವಾಗ ಸಿಗುತ್ತೆ ಅಂತ ಕಾಯ್ಕೊಂಡು ಕೂರಬೇಕಾಗುತ್ತೆ. ನನ್ನಲ್ಲಿಯೇ ಸ್ವರ್ಗ ಸಾಮ್ರಾಜ್ಯ ಇಲ್ಲ ಅಂದರೆ ನನಗೆ ಆ ಸ್ವರ್ಗ ಸಾಮ್ರಾಜ್ಯದ ಅನುಭವ ಸಿಕ್ಕೋದಕ್ಕೆ ಸಾಧ್ಯನಾ? ಇಲ್ಲ. ನನ್ನ ಕಣ್ಣೇ ಕಾಣಲ್ಲ ಅಂದರೆ ನನಗೆ ಇಂಥ ಭವ್ಯವಾದ ಮಂದಿರ ನಾನು ನೋಡಬೇಕು, ಇಂಥ ಭವ್ಯವಾದಂಥ ಒಂದು ಸ್ಥಳನ ನಾನು ನೋಡಬೇಕು ಅಂತ ನೋಡೋದಕ್ಕೆ ಸಾಧ್ಯನಾ? ಫಸ್ಟ್ ಕಣ್ಣನ್ನು ನಾನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಹೇಳೋದು, ಇನ್ನೊಬ್ಬರಿಗೆ ದಾರಿ ತೋರಿಸೋಕ್ಕೂ ಮುಂಚೆ ನಿನ್ನ ಕಣ್ಣಲ್ಲಿರುವಂತಹ ಕೊಳೆಯನ್ನು ನೀನು ಕ್ಲೀನ್ ಮಾಡ್ಕೋ, ಆ ತೊಲೆಯನ್ನು ತೆಗಿ ಅಂತ ಹೇಳ್ತಾರೆ. ಅದರ ಅರ್ಥವೇ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೊದಲು ನನ್ನನ್ನು ಶುದ್ಧಪಡಿಸ್ಕೊಳ್ಬೇಕು. ಮೊದಲು ನಾನು ದೇವರ ಮಗನಾಗಿ ಮಗಳಾಗಿ ನಾನು ಮಾರ್ಪಾಡಾಗಬೇಕು. ಆಗ ಇನ್ನೊಬ್ಬರ ಬದಲಾವಣೆಯನ್ನು ಬಯಸೋದಕ್ಕೆ ಸಾಧ್ಯ. ಅವನು ಮಾಡ್ತಾ ಇರೋ ತಪ್ಪು ನೋಡಿ ಎಂಥ ಕಾರ್ಯ ಮಾಡ್ತವನು, ಅವನು ಎಂಥವನಿರ್ಬೇಕು, ಅವನು ನೀನೆಂಥವನು ಅಂತ ಪ್ರಭು ಯೇಸು ಕೇಳ್ತಾರೆ. ಮೊದಲು ನಿನ್ನ ಕಣ್ಣನ್ನು ತೊಳ್ಕೋ ಅಂತಲೇ ಫಸ್ಟ್ ಹೇಳೋದು. ಯಾವತ್ತು ಪ್ರಭು ಯೇಸು ನಾನು ಹೋಗಿ ಇನ್ನೊಬ್ಬರ ಬಗ್ಗೆ ದೇವರ ಹತ್ರ ಚಾಡಿ ಹೇಳಿದ್ರೆ ಫಸ್ಟ್ ನನಗೆ ಹೇಳೋದು ಏನನ್ನ, ನೀನು ಸರಿಯಾಗು, ನೀನು ಫಸ್ಟ್ ಕರುಣಿಸುವವನಾಗು, ಅವನು ಕರುಣಿಸ್ತಾನ ಇಲ್ವೋ ಅಂತ ಆಮೇಲೆ ಮಾತಾಡು. ನೀನು ಫಸ್ಟ್ ಪ್ರೀತಿಸೋವನಾಗು, ಆಮೇಲೆ ಅವನು ಯಾಕೆ ಎಲ್ಲರನ್ನು ಪ್ರೀತಿಸಲ್ಲ, ಎಲ್ಲರನ್ನು ದ್ವೇಷಿಸ್ತಾನೆ ಅಂತ ಮಾತಾಡು. ನೀನು ಫಸ್ಟ್ ಕ್ಷಮಿಸುವವನಾಗು, ಇನ್ನೊಬ್ಬನು ಕ್ಷಮಿಸಲಿ ಅಂತ ಆಮೇಲೆ ಬಯಸು. ಮೊದಲು ನೀನು ಮಾಡು, ಆಮೇಲೆ ಇನ್ನೊಬ್ಬರಲ್ಲಿ. ಇದನ್ನೇ ಪ್ರಭು ಯೇಸು ಯಾವಾಗಲೂ ಹೇಳೋದು. ನಾನು ಗುರುವಿನಂತ ಆಗೋದಿಕ್ಕೆ ಬಯಸಬೇಕು. ಫಸ್ಟು ನಾನೇ ಗುರುವಿನಂತ ಆಗ್ತಾ ಇಲ್ಲ, ಇನ್ನೊಬ್ಬನನ್ನು ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಇವನಲ್ಲಿರುವ ತಪ್ಪುಗಳನ್ನು ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನಲ್ಲೇ ಸಾವಿರಾರು ತಪ್ಪುಗಳು. ಹಾಗಾಗಿ ಈ ವಿಚಾರದ ಕಡೆ ಗಮನ ಹರಿಸ್ರಿ. ಆ ದಿನಗಳು ಅತಿ ಕಠಿಣ. ಆ ಒಂದು ದಿನ ಸಿಗಲಿ ಸಾಕು ಅಂತ ಬಯಸುವಷ್ಟು ಭಿಕ್ಷಾಟನೆಯ ದಿನ ಬರ್ತದೆ. ಹೃದಯಗಳ ಭಿಕ್ಷುಕತನ ಹುಟ್ಟು ಆಗ್ತದೆ ಆ ದಿನಗಳು ಅಂತ ಹೇಳ್ತಾ ಇದೆ ವಾಕ್ಯ.
ಎಲ್ಲರೂ ಭಿಕ್ಷೆ ಬಿಡ್ತಾರೆ ಅತಿ ಅಮೂಲ್ಯವಾದ ಪ್ರೀತಿಗಾಗಿ. ಎಲ್ಲರೂ ಭಿಕ್ಷೆ ಬಿಡ್ತಾರೆ ಆ ಶಾಂತಿ ಸಮಾಧಾನ ನೆಮ್ಮದಿಗಾಗಿ. ಎಲ್ಲರೂ ಭಿಕ್ಷೆ ಬೇಡ್ತಾ ಇದ್ದಾರೆ ಆ ಬಾಂಧವ್ಯದ ಬದುಕಿಗಾಗಿ. ಎಲ್ಲರೂ ಭಿಕ್ಷೆ ಬೇಡ್ತಾ ಇರ್ತಾರೆ ಆ ದಿನದಲ್ಲಿ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂತ ಕ್ರೂರವಾದ ದಿನ. ಇಲ್ಲಿ ಚಾಕು ತಗೊಂಡು ಚುಚ್ಚೋದ್ ಬೇಕಾಗಿಲ್ಲ, ಗುಂಡಾಕದ್ ಬೇಕಾಗಿಲ್ಲ. ನೆಮ್ಮದಿ ಇಲ್ಲದ ಜೀವಿತ ರೂಪುಗೊಂಡ್ರೆ ಸಾಕು, ಅವನು ಆಲ್ರೆಡಿ ಸತ್ತೋಗಿರ್ತಾನೆ, ಅವ್ರು ಆಗ್ಲೇ ಸತ್ತೋಗಿರ್ತಾಳೆ. ಇದು ಸತ್ಯ. ದೇವರ ಪ್ರಭು ಯೇಸುವಿನ ದಿನಚರಿಯಲ್ಲಿನ ಒಂದು ದಿನ ಅಂತ ಕೇಳ್ಕೊತಾರೆ ಅಂದರೆ ಅರ್ಥೈಸಿಕೊಳ್ಳ್ರಿ. ಅಂತ ಕಠಿಣವಾದ ದಿನ ಬರ್ತದೆ. ಮನುಷ್ಯರಾಗಿ ಯಾರೂ ಉಳಿದಿರೋದಿಲ್ಲ. ಎಲ್ಲ ಕ್ರೂರತ್ವಗಳಿಗೆ, ಎಲ್ಲ ಕಾಡು ಪ್ರಾಣಿಗಳಂತೆ ಸಿದ್ಧರಾಗಿ ಇರ್ತಾರೆ ಆ ಸಂದರ್ಭದಲ್ಲಿ ಅನ್ನೋದನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜನರು ನಿಮಗೆ ಅಗೋ ಅಲ್ಲಿದ್ದಾನೆ, ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡ್ರಿ, ಅವರನ್ನು ಹಿಂಬಾಲಿಸಲೂ ಬೇಡಿರಿ. ಏನು ಹೇಳ್ತಾರೆ ನೋಡ್ರಿ, ಪ್ರಭು ಯೇಸುವನ್ನು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂದರೆ ಅವರು ಅಂತ ಒಳ್ಳೆಯವರು, ಅಷ್ಟಿ ಶ್ರೇಷ್ಠರು, ಪ್ರಭು ಯೇಸುವಿನ ಅಂಶಗಳು ಅಲ್ಲಿದೆ, ಪ್ರಭು ಯೇಸುವಿನ ವಿಚಾರಗಳು ಅಲ್ಲಿದ್ದಾವೆ ಅಂತ ಯಾರಾದ್ರೂ ಹೇಳ್ಕೊಂಡು ಬಂದರೆ ದಯಮಾಡಿ ಹೋಗ್ಬೇಡ್ರಿ, ಎಲ್ಲೂ ಹೋಗ್ಬೇಡ್ರಿ. ಮಿಂಚು ಹೇಗೆ ಹೊಡಿತದೋ ಮುಂದಿನ ವಾಕ್ಯ ಹೇಳ್ತದೆ ಅದನ್ನು. ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಪ್ರಭು ಯೇಸುವಿನ ಆ ಗುಣಗಳು ನಿಮ್ಮಲ್ಲಿಯೇ ನೆಲೆಗೊಳ್ಳುವಂಥದ್ದಾಗಿದೆ. ನಿಮಗೂ ಆ ಮಿಂಚು ಕಾಣ್ತದೆ, ನಿನಗೂ ಆ ಬೆಳಕು ಕಾಣ್ತದೆ. ನೀನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವರನ್ನು ಹಿಂಬಾಲಿಸಿ ಇವರನ್ನು ಹಿಂಬಾಲಿಸಿ ಪ್ರಭು ಯೇಸುವನ್ನ ಕಂಡ್ಕೊಳ್ತೀನಿ ಅಂದರೆ ಅದು ಸುಳ್ಳು ಅಂತ ಪ್ರಭು ಯೇಸು ಹೇಳ್ತಾರೆ. ನಾವು ಹಿಂಬಾಲಿಸಬೇಕಾಗಿರೋದು ಪ್ರಭು ಯೇಸುವನ್ನು ಮಾತ್ರ. ಇನ್ಯಾರನ್ನು ಹಿಂಬಾಲಿಸಿ ಪ್ರಭು ಯೇಸುವನ್ನ ಕಂಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಮೊದಲನೇದಾಗಿ ಹೇಳ್ಬಿಟ್ರು, ಸ್ವರ್ಗ ಸಾಮ್ರಾಜ್ಯವೆಲ್ಲಿದೆ? ನಮ್ಮಲ್ಲಿಯೇ ಇದೆ. ಎರಡನೇದಾಗಿ ಹೇಳ್ತಾರೆ, ನೀವು ಆ ಸ್ವರ್ಗ ಸಾಮ್ರಾಜ್ಯನ ಹೊರತೆಗೆಯದೆ ಹೋದರೆ ಒಂದು ದಿನಗಳು ಕಾಲಘಟ್ಟಗಳು ಬರ್ತವೆ. ಆ ಕಾಲಘಟ್ಟಗಳು ಹೇಗಿರ್ತವೆ ಅಂತಂದ್ರೆ, ಪ್ರಭು ಯೇಸುವಿನ ದಿನಚರಿಯಲ್ಲಿನ ಒಂದು ದಿನ ನಮಗೆ ಸಿಕ್ಕಿದ್ರೆ ಸಾಕು ಅಂತ ಬಯಸುವಷ್ಟು ಬರಗಾಲದ ಆ ಒಂದು ಹೃದಯ ಬರಗಾಲದ ಜೀವಿತ ಬರ್ತದೆ ಅಂತ ಹೇಳ್ಕೊಡ್ತಾರೆ. ಮೂರನೇದಾಗಿ ಹೇಳ್ತಾರೆ, ಪ್ರಭು ಯೇಸು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಹೋಗ್ಬೇಡ್ರಿ, ಯಾರನ್ನು ಹಿಂಬಾಲಿಸಬೇಡಿ ಅಂತ. ಅಲ್ಲೋಗಿ ಅದ್ಭುತ ಆಗುತ್ತೆ, ಇಲ್ಲೋಗಿ ಅದ್ಭುತ ಆಗುತ್ತೆ, ಅಲ್ಲೋಗಿ ಈ ರೀತಿ ಕಾರ್ಯ ಆಗುತ್ತೆ, ಇಲ್ಲೋಗಿ ಇಲ್ಲ ಮಗನೇ, ನೀನು ಬದಲಾಗು, ನಿನ್ನಲ್ಲಿ ಕಾರ್ಯ ಆಗ್ತದೆ, ನಿನ್ನಗೂ ಆ ಮಿಂಚಿನ ಬೆಳಕು ಕಾಣ್ತದೆ ಮಗನೇ ಅಂತ ವಾಕ್ಯ ಹೇಳ್ತಾ ಇದೆ. ಮುಂದಿನ ವಾಕ್ಯ ಹೇಳ್ತದೆ, ಯಾಕಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದೋ, ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಮಿಂಚು ಹೊಳೆಯುವುದೋ, ಹಾಗೆಯೇ ಮನುಷ್ಯ ಕುಮಾರನು ತನ್ನ ದಿನದಲ್ಲಿರುವನು. ಅವನು ಪ್ರತ್ಯಕ್ಷ ಆಗುವ ಮರೆಯಾಗಿ ಪ್ರತ್ಯಕ್ಷ ಆಗೋಲ್ಲ. ಅಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಓಡಿ, ಇಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಓಡಿ, ಇಲ್ಲ, ಅವರು ಪ್ರತ್ಯಕ್ಷ ಆದರೆ ಆ ಮಿಂಚಿನ ಬೆಳಕಿನಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಆ ಬೆಳಕು ಕಾಣಿಸ್ತದೆ. ಒಂದು ಜಾಗವು ಮರೆಯಾಗಿರೋದಿಲ್ಲ. ಪ್ರಭು ಯೇಸು ಬರುವ ದಿನದಲ್ಲಿ ಒಂದು ಚಿಕ್ಕ ಜಾಗವು ಕೂಡ ಮರೆಯಾಗಿರೋದಿಲ್ಲ. ಸಂಪೂರ್ಣವಾಗಿ ಪ್ರಭು ಯೇಸು ಎಲ್ಲರಿಗೂ ಕಾಣಿಸ್ಕೊಳ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ. ಪ್ರಭು ಯೇಸು ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ, ಅಲ್ಲಾಗುತ್ತೆ ಇಲ್ಲಾಗುತ್ತೆ, ಇಲ್ಲ ಮಗನೇ, ಪ್ರಭು ಯೇಸು ಬಂದಾಗ ಎಲ್ಲರಿಗೂ ಕಾಣಿಸ್ಕೊಳ್ತಾರೆ. ಹಾಗಾಗಿ ಯಾರ್ಯಾರ ಮಾತನ್ನು ನಂಬಿ ಓಡಬೇಡ ಅಂತ ವಾಕ್ಯದ ಮುಖಾಂತರವಾಗಿ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಭು ಯೇಸುವಿನ ಬರುಣದ ದಿನ ಹೇಗಿರುತ್ತಂತೆ? ಬರಗಾಲ, ಹೃದಯ ಬರಗಾಲದಿಂದ ಕೂಡಿದ ಸಮಯದಲ್ಲಿ ಪ್ರಭು ಯೇಸು ಬರ್ತಾರೆ. ಎರಡನೆಯದಾಗಿ, ಪ್ರಭು ಯೇಸು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎನ್ನುವ ಮಾತುಗಳಿಗೆ ಅಥವಾ ಇನ್ಯಾರನ್ನು ಹಿಂಬಾಲಿಸಿ ಹೋಗಿ ಪ್ರಭು ಯೇಸುವನ್ನು ಕಂಡುಕೊಳ್ಳೋದಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ಪ್ರಭು ಯೇಸು ಬಂದಾಗ ಒಬ್ಬರಿಗೂ ಕೂಡ ಬಿಡದೆ ಎಲ್ಲರಿಗೂ ಕಾಣಿಸಿಕೊಳ್ತಾರೆ, ಒಂದೇ ಸಾರಿಗೆ ಕಾಣಿಸಿಕೊಳ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ. ಮಿಂಚಿನ ಬೆಳಕು ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಅದು ಹೋಗುತ್ತೆ. ಅದೇ ರೀತಿಯಲ್ಲಿ ಪ್ರಭು ಯೇಸುವಿನ ಬರೋಣದಲ್ಲಿ, ಆ ದಿನದಲ್ಲಿ ಪ್ರಭು ಯೇಸು ಎಲ್ಲರಿಗೂ ಕಾಣಿಸಿಕೊಳ್ತಾರೆ ಅಂತ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸ್ವತಃ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು. ಈಗಿನ ಕಾಲದ ಜನರು ಆಗಿದ್ರೆ ಯಾವ ಕಾಲದ ಜನರಿಗೆ ಅವರು ಮತ್ತೆ ಕಾಣಿಸಿಕೊಳ್ತಾರೆ?
ಅಲ್ಲಿ ಹೇಳಿಲ್ಲ. ಈಗಿದ್ದ ಕಾಲದ ಜನರು ಎಲ್ಲರೂ ಪ್ರಭು ಯೇಸುವನ್ನು ತಿರಸ್ಕರಿಸ್ತಾರಂತೆ. ತಿರಸ್ಕಾರಗೊಂಡಂತಹ ಪ್ರಭು ಯೇಸುವನ್ನ ಆ ದಿನಚರಿಗಳು ಕಾಣ್ತವೆ ಅಂತ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನ ದಿವಸದಲ್ಲಿ ಹೇಗಿತ್ತು ಪರಿಸ್ಥಿತಿ, ಆ ಪರಿಸ್ಥಿತಿಯ ದಿನಚರಿಗಳು ಮತ್ತೆ ಮರುಕಳಿಸ್ತದೆ ಅಂತ ವಾಕ್ಯ ಹೇಳ್ತಾ ಇದೆ. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡ್ತಾ ಇದ್ರು, ಕುಡಿಯುತ್ತಿದ್ರು, ಮದುವೆ ಮಾಡಿಕೊಳ್ತಿದ್ರು, ಮದುವೆ ಮಾಡಿಕೊಡುತ್ತಿದ್ರು. ಆಗ ಜಲ ಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತ್ತು. ಅಂದರೆ ಅವರಿಗೆ ಗುರಿ ಇಲ್ಲದ ಜೀವಿತವನ್ನು ಜೀವಿಸ್ತಾ ಇರ್ತಾರೆ. ನಾನು ಯಾಕೆ ಈ ಲೋಕಕ್ಕೆ ಬಂದೆ ಗೊತ್ತಿಲ್ಲ, ಎಲ್ಲಿಗೆ ಹೋಗಿ ತಲುಪಬೇಕು ಗೊತ್ತಿಲ್ಲ. ಎಲ್ಲರೂ ಲೋಕದ ಭ್ರಾಂತಿಯಲ್ಲಿ ಮುಳುಗಿ ಹೋಗಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ. ಲೋಕವು ಏನಾಗುತ್ತೆ ಅಂತ ಗೊತ್ತಾಯ್ತಾ? ಸಂಪೂರ್ಣವಾಗಿ ದೇವರನ್ನ ಮರೆತು ಬಿಡ್ತಾರೆ. ಊಟ ಮಾಡು, ತಿನ್ನು, ಕುಡಿ, ಮಜಾ ಮಾಡು, ಮದುವೆ ಮಾಡ್ಕೋ, ಮತ್ತೊಂದು ಸಂಭ್ರಮಗಳಲ್ಲಿ ನೆಲೆಯಾಗಿರು, ಸಂಭ್ರಮಿಸು, ಸಂತೋಷಿಸು. ಯಾವುದರಲ್ಲಿ ಸಂತೋಷ ಹುಡುಕ್ತಾ ಇದ್ದಾರೆ? ಊಟದಲ್ಲಿ. ಯಾವುದರಲ್ಲಿ ಸಂತೋಷ ಸಂಭ್ರಮದಲ್ಲಿ. ಯಾವುದರಲ್ಲಿ ಸಂತೋಷ ಈ ಲೋಕದ ನಾನಾ ವಿಚಾರಗಳಲ್ಲಿ ಸಂತೋಷಗಳನ್ನು ಹುಡುಕೊಂಡು ನಿಜ ದೇವರನ್ನ ಮರೆತು ಬಿಟ್ಟು ಜೀವನ ಮಾಡ್ತಾರಂತೆ. ಅದು ಆ ಸಮಯ, ಸ್ವರ್ಗ ಸಾಮ್ರಾಜ್ಯ ಬರುವ ಸಮಯ. ಅದು ಎಲ್ಲರೂ ಮರೆತ ಸಮಯದಲ್ಲಿ ಪ್ರಜ್ವಲಿಸುವ ಮಹಾನ್ ನಕ್ಷತ್ರ ಬರ್ತದೆ. ಮತ್ತೆ ಇದನ್ನ ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಹಾಗಿದ್ರೆ ನಮ್ಮ ತಯಾರಿ ಎಷ್ಟರ ಮಟ್ಟಿಗಿರಬೇಕು? ಇಡೀ ಲೋಕವೇ ದೇವರನ್ನ ಮರೆತಾಗ ನೀನು ನೆನಪಿನಲ್ಲಿ ಇಟ್ಕೊಂಡಿರ್ತೀಯಾ? ಇದರ ಕಡೆ ಗಮನ ಹರಿಸು. ಎಲ್ಲರೂ ಕೂಡ ನಾನು ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ನಾನು ಹಾಗೆ ಜೀವನ ಮಾಡಬೇಕು, ಹೀಗೆ ಜೀವನ ಮಾಡಬೇಕು ಅಂತ ಓಡೋದಕ್ಕೆ ಪ್ರಾರಂಭ ಮಾಡಿದಾಗ ನೀನು ಅವರಲ್ಲಿ ಒಬ್ಬನಾಗ್ಬಿಡ್ತೀಯಾ ಅಥವಾ ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿ ಉಳ್ಕೋತೀಯಾ? ಹಾಗಿದ್ರೆ ನಿನ್ನ ಶ್ರಮ ಎಷ್ಟರ ಮಟ್ಟಿಗಿರಬೇಕು? ಸುತ್ತಲೂ ಸ್ವಾರ್ಥ ಇರುವಾಗ ನಾನು ಪ್ರೀತಿಸ್ತೀನಿ ಅನ್ನುವ ಹೃದಯ ನಿನ್ನದಾಗೋದಿಕ್ಕೆ ಅಷ್ಟು ಕಠಿಣವಾದ, ಅಷ್ಟು ಸ್ಥಿರವಾದಂಥ ಮನಸ್ಥಿತಿಯನ್ನು ನೀನು ಇಟ್ಕೊಳ್ಳೋದಕ್ಕೆ ಸಿದ್ಧನಾಗ್ತೀಯಾ? ಪ್ರಭು ಯೇಸುವಿನ ಅನುಯಾಯಿಗಳ ಜೀವಿತ ಎಷ್ಟು ಸದೃಢವಾಗಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ಸುತ್ತಲೂ ಆ ಬರಗಾಲ ಹುಟ್ಟಿರ್ತದೆ, ಹೃದಯದ ಬರಗಾಲ. ಎಲ್ಲ ಕಡೆಯಲ್ಲೂ ದೇವರನ್ನು ಮರೆತ ಜೀವಿತ ಪ್ರಾರಂಭ ಆಗಿರ್ತದೆ. ನೀನೊಬ್ಬ ಮಾತ್ರ ದೇವರು ಅಂತ ಜೀವನ ಮಾಡುವಷ್ಟು ಮಟ್ಟಿಗೆ ಸ್ಥಿರಗೊಳ್ತೀಯ. ನೀನೊಬ್ಬ ಮಾತ್ರ ಕ್ಷಮಿಸುವವನಾಗಿ ಸ್ಥಿರಗೊಳ್ತೀಯ. ನೀನೊಬ್ಬ ಮಾತ್ರ ಸೇವೆ ಮಾಡುವವನಾಗಿ ಸಿದ್ಧಗೊಳ್ತೀಯ. ನೀನೊಬ್ಬ ಮಾತ್ರ ಕರುಣಿಸುವವನಾಗಿ ಸಿದ್ಧನಾಗ್ತೀಯ. ನೀನೊಬ್ಬ ಮಾತ್ರ ಪ್ರಭು ಯೇಸುವಿನ ಪ್ರತಿ ದಿನಚರಿಗಳನ್ನು ಮತ್ತೆ ಮತ್ತೆ ಅವಲೋಕಿಸುತ್ತಾ ನಿನ್ನನ್ನೇ ಬದಲಾಯಿಸಿ ಸ್ವರ್ಗ ಸಾಮ್ರಾಜ್ಯವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಸಿದ್ಧನಾಗಿರ್ತೀಯ. ಎಚ್ಚರವಾಗು. ಆ ದಿನ ಕಠಿಣವಾದ ದಿನ. ನನ್ನ ಬಳಿಗೆ ಬರೋದಕ್ಕೆ ಅಷ್ಟು ಸುಲಭ ಇಲ್ಲ. ಸ್ವರ್ಗ ಸಾಮ್ರಾಜ್ಯದ ದಾರಿ ಅಷ್ಟು ಸುಲಭ ಇಲ್ಲ. ಅದು ಮಹಾನ್ ಹೆದ್ದಾರಿ ಅಲ್ಲ, ದೊಡ್ಡ ರೋಡ್ ಅಲ್ಲ. ಅದು ಹೇಗಿದೆ? ಇಕ್ಕಟ್ಟಾದ ದಾರಿ. ಅದು ಅಷ್ಟು ಸುಲಭ ಇಲ್ಲ. ಎಲ್ಲರೂ ಮರೆತರು ನಾನಿನ್ನನ್ನು ಮರೆಯೇ ಅಂತ ದೇವರು ಹೇಗೆ ಹೇಳಿದ್ರು, ಅದೇ ರೀತಿಯಲ್ಲಿ ನೀನು ಕೂಡ ಇಡೀ ಲೋಕವನ್ನೇ ನೀನು ಮರೆತರು ದೇವರನ್ನ ಮರೆಯದೆ ಜೀವನ ಮಾಡಬೇಕು. ದೇವರು ಹೇಗೆ ನನ್ನನ್ನು ಪ್ರೀತಿಸ್ತಾರೋ ಹಾಗೆ ನಾನು ಈ ಲೋಕವನ್ನು ತಿರಸ್ಕರಿಸಿ ದೇವರನ್ನು ಪ್ರೀತಿಸೋದಕ್ಕೆ ಮುಂದಾಗಬೇಕು. ಆಗ ಮಾತ್ರ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ. ಆಗ ಮಾತ್ರ ಸ್ವರ್ಗ ಸಾಮ್ರಾಜ್ಯ ನನ್ನಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ. ಆಗ ಮಾತ್ರ ಆ ಕಡೆ ದಿನಗಳಿಗಾಗಿ ನಾನು ಸಿದ್ಧನಾಗೋದಕ್ಕೆ ಸಾಧ್ಯ. ಅಲ್ಲ ಅದಾಗ್ತಾ ಇದೆ, ಇಲ್ಲಿ ಯುದ್ಧ ಆಗ್ತಾ ಇದೆ, ಅಲ್ಲ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ. ಮಗನೇ, ನಿನ್ನಲ್ಲಿರುವ ಯುದ್ಧವನ್ನು ಸರಿಪಡಿಸಿಕೋ. ನಿನಗೆ ಸುಳ್ಳು ಬೇಕಾ, ಸತ್ಯ ಬೇಕಾ? 2 ಯುದ್ಧಗಳ ನಡುವೆ ಒಂದನ್ನು ಆರಿಸಿಕೊಂಡು ಜಯವನ್ನು ಹೊಂದು. ನಿನ್ನಾಂತರ್ಯದ ಯುದ್ಧದಲ್ಲಿ ನೀನು ಜಯವನ್ನು ಹೊಂದು ಕ್ರಿಸ್ತ ಯೇಸುವಿನ ನಾಮದ ಮುಖಾಂತರವಾಗಿ. ಲೋಕದಲ್ಲಿ ಎಲ್ಲ ಆಗ್ತಾ ಇದ್ರು ಕೂಡ ಮೊದಲು ನಿನ್ನ ಸಿದ್ಧತೆ ಬಹಳ ಮುಖ್ಯ. ಪೌಲರು ಅದಕ್ಕೆ ಹೇಳೋದು, ನಿನ್ನ ನಂಬಿಕೆಯು ನಿನ್ನನ್ನು, ನಿನ್ನ ಕುಟುಂಬವನ್ನು ರಕ್ಷಿಸ್ತದೆ ಅಂತ. ಅಂದರೆ ನನ್ನಲ್ಲಿ ನಂಬಿಕೆ ಹುಟ್ಟಬೇಕು, ನನ್ನಲ್ಲಿ ಪರಿವರ್ತನೆ ಆಗಬೇಕು, ನನ್ನಲ್ಲಿ ಬಲಾಢ್ಯತೆ ಹುಟ್ಟುಕೊಳ್ಬೇಕು. ಆಗ ನನ್ನ ಮುಖಾಂತರವಾಗಿ ಒಂದು ರಕ್ಷಣಾ ಕಾರ್ಯ ಜರುಗೋದಕ್ಕೆ ಸಾಧ್ಯ ಆಗ್ತದೆ. ನಾವು ನೋಹ ಅವತ್ತಿನ ದಿನ ನೀತಿವಂತನಾಗಿ ಉಳ್ಕೊಂಡಿದ್ದ.
ಹೌದಲ್ವಾ? ಆ ನೀತಿವಂತಿಕೆಯನ್ನು ಅವನು ಉಳಿಸಿಕೊಂಡಿದ್ದ, ಹಾಗಾಗಿ ಅವನ ಪ್ರಾರ್ಥನೆಯು ದೇವರಿಗೆ ಕೇಳಿಸ್ತಾ ಇತ್ತು. ಅವನ ನೀತಿವಂತಿಕೆ ಕಂಡು ಬಂತು. ಅವನು ಒಂದು ಬೆಳಕಾಗಿ ಕಂಡು ಬಂದ ದೇವರಿಗೆ. ಆ ಬೆಳಕನ್ನು ಅವರು ನಂದಿಸಲಿಲ್ಲ, ಅವರು ಇನ್ನೂ ಬೆಳಗಿಸಿದ್ರು. ಹೌದಲ್ವಾ? ಅದು ದೇವರು ಬಯಸುವಂಥದ್ದು. ನಿನ್ನಲ್ಲಿ ಬೇಕು ಆ ಬದಲಾವಣೆ. ನೀನು ಪರಿಪೂರ್ಣ ಬದಲಾವಣೆಯಾಗಿ ದೇವರ ಸ್ವರ್ಗ ಸಾಮ್ರಾಜ್ಯದ ನೆಲೆಯಾಗಿ ಮಾರ್ಪಾಡಾಗಬೇಕು. ಆಗ ನಿನ್ನ ಮುಖಾಂತರವಾಗಿಯೂ ಆ ಬೆಳಕನ್ನು ಉಳಿಸಿ ಬೆಳಗಿಸ್ತಾರೆ. ಇದು ಸತ್ಯ. ಹಾಗಾಗಿ ಇಂದಿನ ವಾಕ್ಯ ಹೇಳುವಂಥದ್ದು, ನೀವು ಪ್ರಾರ್ಥಿಸಬೇಕು. ಹೌದು, ಅಂದಿನ ದಿನದಲ್ಲಿ ನೋಹನು ಹೇಗೆ ಪ್ರತಿಯೊಬ್ಬರ ಒಂದು ವಿಚಾರಗಳನ್ನು ನೋಡಿ ನೊಂದುಕೊಂಡು ದೇವರ ಹತ್ರ ಮೊರೆ ಇಟ್ನೋ, ಹಾಗೆ ನೀನು ಮೊರೆ ಇಡಬೇಕು. ಹಾಗೆ ನೀನು ಪ್ರಾರ್ಥಿಸಬೇಕು ಪ್ರತಿಯೊಬ್ಬರಿಗಾಗಿ. ಅದಕ್ಕಾಗಿ ನೀನು ಮೊದಲು ಸಜ್ಜನನಾಗಬೇಕು. ಸಜ್ಜನಿಕೆ ನಿನ್ನಲ್ಲಿ ನೆಲೆಗೊಂಡಿರಬೇಕು. ದೈವ ಮೆಚ್ಚುಗೆಯ ಗುಣಾಂಶವಾದ ಕ್ರಿಸ್ತೇಸುವಿನ ಗುಣಾಂಶಗಳು ನಿನ್ನಲ್ಲಿ ನೆಲೆಗೊಂಡಿರಬೇಕು. ಆಗ ಮಾತ್ರ ನಿನ್ನ ಪ್ರಾರ್ಥನೆಗೆ ಬೆಲೆ. ಆಗ ಮಾತ್ರ ನಿನ್ನಲ್ಲಿ ಒಂದು ಬೆಳಕು ಪ್ರಜ್ವಲಿಸಿ ಅತಿ ಅಮೂಲ್ಯವಾದ ರಕ್ಷಣಾ ಕಾರ್ಯ ಜರುಗೋದಕ್ಕೆ ಸಾಧ್ಯ. ಹಾಗಾಗಿ ಇಂದಿನ ವಾಕ್ಯ ಅದ್ಭುತ ರೀತಿಯಲ್ಲಿ ನಮಗೆ ಕರೆ ನೀಡಿ ಹೇಳ್ತಾ ಇದೆ, ಮಗನೇ ಮಗಳೇ, ನಿನ್ನಲ್ಲಿ ಸ್ವರ್ಗ ಸಾಮ್ರಾಜ್ಯ ಇದೆ. ಲೋಕದ ಅಭಿಲಾಷೆಗಳು, ಲೋಕದ ವಿಚಾರಗಳಿಂದ ಅದನ್ನು ಮುಚ್ಚಿಬಿಟ್ಟಿದ್ದೀಯಾ, ಅದನ್ನು ಮತ್ತೆ ತೆಗಿ. ಲೋಕವನ್ನು ಧಿಕ್ಕರಿಸು, ಪರಲೋಕವನ್ನು ಸ್ವೀಕರಿಸು. ಆಗ ನಿನ್ನಲ್ಲಿ ಮಹಾನ್ ಬೆಳಕಿನ ಕಾರ್ಯ ಜರುಗುತ್ತದೆ ಎಂಬುದಾಗಿ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಎಲ್ಲೂ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ದೇವಾದಿದೇವನ ಪುತ್ರನು ಬೆಳಕಿನಂತೆ ಬರ್ತಾರೆ. ಆ ಬೆಳಕು ಪ್ರತಿಯೊಬ್ಬನಿಗೂ ಪ್ರಜ್ವಲಿಸಿ ಕಂಡು ಬರುವಂತದ್ದಾಗಿದೆ. ಹಾಗಾಗಿ ಹುಡುಕಿ ಹೋಗುವ ಅವಶ್ಯಕತೆ ಇಲ್ಲ. ಸ್ವತಃ ಪ್ರಭು ಯೇಸು ಬರುವುದು ಖಂಡಿತ, ಬರುವ ದಿನವು ಕಠಿಣ. ಅದಕ್ಕಾಗಿ ಸಿದ್ಧನಾಗು ಎಂಬುದಾಗಿ ನನ್ನ ವಾಕ್ಯ ಕರೆ ನೀಡ್ತಾ ಇದೆ. ಸಿದ್ಧರಾಗಲು ಬೇಕಾದ ಎಲ್ಲ ವರದಾನಗಳಿಗಾಗಿ, ಆಶೀರ್ವಾದಗಳಿಗಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ಫಸ್ಟ್ ನಾವು ದೇವರ ಮಕ್ಕಳಾಗೋಣ. ದೇವರ ಮಕ್ಕಳಾಗಿ ಹೊಸ ಸ್ವರ್ಗ ಸಾಮ್ರಾಜ್ಯ ನಮ್ಮಲ್ಲೂ ರೂಪುಗೊಳ್ಳಿ, ನಮ್ಮಲ್ಲೂ ಸ್ಥಿರಗೊಳ್ಳಿ ಎಂಬುದಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ದೇವರ ಸಹಾಯವನ್ನು ಬೇಡೋಣ. ಆಮೀನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಹೌದು ಸ್ವಾಮಿ, ನೀವು ನಮ್ಮನ್ನು ಪ್ರೀತಿಸುವವರು, ನೀವು ನಮ್ಮನ್ನು ದೃಷ್ಟಿಸುವವರು, ನೀವು ನಮ್ಮನ್ನು ಮರೆಯದವರು, ನೀವು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವವರು, ಜೀವಂತ ದೇವರು, ನಡೆದಾಡುವ ದೇವರು. ಹೌದು ಸ್ವಾಮಿ, ನಿಮ್ಮನ್ನು ಬಯಸಿ ಬರುವ ಹೃದಯಗಳನ್ನು ನಮಗೆ ನೀಡಿದ್ರಿ. ನಿಮ್ಮ ಶಿಕ್ಷಣದ ಮೂಲಕ ನಮ್ಮಲ್ಲಿ ಹುದುಗಿ ಹೋಗಿರುವಂತಹ ಸ್ವರ್ಗ ಸಾಮ್ರಾಜ್ಯವನ್ನು ನೆನಪಿಸಿದ್ರಿ. ಸತ್ಯ ಗುಣಾಂಶಗಳು ಎಲ್ಲೋ ಹುಡುಕಿ ಹೋಗುವಂಥದ್ದಲ್ಲ, ನಿನ್ನಲ್ಲಿದೆ. ಕ್ರಿಸ್ತನು ನಿನ್ನಲ್ಲಿದ್ದಾನೆ, ಅವರ ವಿಚಾರಗಳು ನಿನ್ನಲ್ಲಿವೆ. ಮತ್ತೆ ಅದನ್ನು ಬೆಳಕಿಗೆ ತಾ ಎಂಬುದಾಗಿ ಕರೆ ನೀಡಿ ಕರೀತಿದ್ದೀರಿ. ಮತ್ತೆ ಅವುಗಳನ್ನು ಹೊರತೆಗೆಯಿರಿ. ಮತ್ತೆ ಅವುಗಳು ಜೀವಂತವಾಗಿ ಸಕ್ರಿಯವಾಗಿ ನಿಮ್ಮಲ್ಲಿ ಕಾರ್ಯ ಮಾಡಲು ಬಿಟ್ಟುಕೊಡ್ರಿ. ನಿಮ್ಮನ್ನು ವ್ಯರ್ಥತ್ವಗಳನ್ನು ನಿಮ್ಮಿಂದ ತೊಲಗಿಸಲು ಸಿದ್ಧರಾಗಿರಿ. ಹೊಸ ನಿರ್ಧಾರಗಳನ್ನು ಮಾಡಿ, ಸದೃಢ ನಿರ್ಧಾರಗಳನ್ನು ಮಾಡಿರಿ. ನನ್ನಲ್ಲಿ ನೆಲೆಗೊಳ್ಳ್ರಿ, ನನಗೆ ವಿಧೇಯನಾಗಿರಿ. ನಾನು ನಿಮ್ಮಲ್ಲಿ ಎಂದಿಗೂ ನಂದಿ ಹೋಗದ ಬೆಳಕನ್ನು ಪ್ರಜ್ವಲಿಸುವಂತೆ ಮಾಡ್ತೀನಿ. ನಾನು ನಿಮ್ಮಲ್ಲಿ ನೆಲೆಗೊಳ್ತೀನಿ ಎಂಬುದಾಗಿ ಸ್ವರ್ಗ ಸಾಮ್ರಾಜ್ಯಾಧಿಪತಿಯಾದ ಸರ್ವೇಶ್ವರ ಸ್ವಾಮಿಯ ಸ್ವರ್ಗ ಸಾಮ್ರಾಜ್ಯದ ವಿವರಣೆಯನ್ನು ತಿಳಿಯಪಡಿಸಿದಿರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು, ನಮ್ಮಲ್ಲಿ ಹುದುಗಿ ಹೋಗಿರುವಂತಹ ಆ ಭವ್ಯವಾದ ಸ್ವರ್ಗ ಸಾಮ್ರಾಜ್ಯವನ್ನು ಮತ್ತೆ ನಾವು ನಮ್ಮಲ್ಲಿ ನೆಲೆಗೊಳ್ಳಲು, ನಮ್ಮನ್ನು ಬಿಟ್ಟುಕೊಡಲು ಬೇಕಾದ ಎಲ್ಲ ಸದೃಢ ಮನಸ್ಥಿತಿ, ಸ್ಥಿರ ಮನಸ್ಥಿತಿ, ಹೃದಯವಂತಿಕೆ, ವಿಶಾಲತೆ ನಮ್ಮಲ್ಲಿ ಮೂಡಲಿ ಸ್ವಾಮಿ. ಆಧ್ಯಾತ್ಮಿಕ ಒಡೆಯರ ನೆಲೆಯಾಗಲು ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ಬೇಕಾದ ಮನಸ್ಥಿತಿಯನ್ನು, ಬೇಕಾದ ವರದಾನಗಳನ್ನು ನಮಗೆ ಅನುಗ್ರಹಿಸಿಕೊಡಿರಿ. ನಿಮ್ಮ ಆಶೀರ್ವಾದವು ನಮ್ಮಲ್ಲಿ ನೆಲೆಗೊಳ್ಳಲಿ. ಕುಟುಂಬಗಳು ಕಟ್ಟಲ್ಪಡಲಿ, ಜೀವಿತಗಳು ರೂಪಿಸಲ್ಪಡಲಿ. ಬಹುತೇಕ ದಿನಚರಿಗಳನ್ನು ಕಳೆಯುತ್ತಾ ಹೋಗುತ್ತಿರುವ ಈ ಪ್ರಪಂಚದಲ್ಲಿ ಪಡೆದುಕೊಳ್ಳುವ ಸ್ವರ್ಗ ಸಾಮ್ರಾಜ್ಯದ ದಿನಚರಿಗಳ ಪ್ರಾರಂಭಕ್ಕಾಗಿ ಜೀವಿಸುವ ಅತ್ಯುತ್ತಮವಾದ ಜ್ಞಾನವು ಪ್ರಜ್ವಲಿಸುವಂತೆ, ಈ ಲೋಕದಲ್ಲಿ ಪ್ರಜ್ವಲಿಸುವಂತಾಗಲಿ. ನಾವು ನಮ್ಮೊಂದಿಗೆ ಈ ಲೋಕದ ಎಲ್ಲ ಜನಾಂಗಗಳು ನಿಮ್ಮನ್ನೇ ಆಶಿಸಿ ಬಯಸಿ ಓಡಿ ಬರುವ ಆ ದಿನಚರಿಗಳು ಮತ್ತೆ ಮೂಡಲಿ ಸ್ವಾಮಿ. ಆ ಕೊನೆಯ ದಿನಚರಿಗಳಿಗಾಗಿ ನಾವು ನಮ್ಮನ್ನು ಸಿದ್ಧಪಡಿಸಲು ಬೇಕಾದ ಎಲ್ಲ ರೀತಿಯ ಸಿದ್ಧತಾ ಬದುಕನ್ನು, ಮನಸ್ಥಿತಿಗಳನ್ನು, ಆಲೋಚನೆಗಳನ್ನು, ಆತ್ಮರ ಬಲವನ್ನು ನಮಗೆ ಒದಗಿಸಿಕೊಟ್ಟು ಆತ್ಮರನ್ನು ನೆಲೆಯಾಗಿಸಿ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದ ಮುಖಾಂತರವಾಗಿ ತಂದೆಯಾದ ದೇವರೇ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.